ಇವತ್ತು ದೇವರುಗಳಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬರ್ತೀನಿ ಸ್ವಾಮಿ. ಓಹೋ, ಏನ್ ಪದ್ಮ, ಇವತ್ತು ಒಳ್ಳೆ ಉಲ್ಲಾಸದಿಂದ ದೇವಸ್ಥಾನಕ್ಕೆ ಹೋಗಂತೆ ಕಾಣುತ್ತೆ. ಏನಾದ್ರೂ ಹರಕೆ ಬೇಡ್ಕೊಂಡಿದ್ದೀಯಾ ಏನು ಆ ದೇವರ ಹತ್ರ? ಹೌದು ರೀ, ಆ ದೇವರು ಎಲ್ಲ ಸುಖಕ್ಕಿಂತ ಹೆಚ್ಚಿನ ಭಾಗ್ಯವನ್ನೇ ಕರುಣಿಸಿದ್ದಾನೆ. ಅದಕ್ಕಾಗಿ ಭಕ್ತಿಯಿಂದ ಆ ದೇವರಿಗೆ ತುಪ್ಪದ ದೀಪ ಹಚ್ಚಿದ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಸ್ವಾಮಿ. ಅಂದ್ರೆ ನಿನ್ ಮಾತಿನ ಅರ್ಥ ಆ ದೇವರು ನಮ್ಗೆ ಇನ್ನಷ್ಟು ಶ್ರೀಮಂತರಾಗುವಂತ ನಿಧಿ ಏನಾದರೂ ಪತ್ತೆ ಹಚ್ಚಿದ್ದಾನೇನು? ಹೌದು ರೀ, ಎಲ್ಲ ನಿಧಿಗಿಂತ ಹೆಚ್ಚಿನ ಐಶ್ವರ್ಯವನ್ನೇ ಕರುಣಿಸಿದ್ದಾನೆ. ಒಟ್ಟಾರೆ ನೀವು ಭಾಗ್ಯವಂತರು ಅಷ್ಟೇ. ಪದ್ಮ, ನೀನು ಈ ರೀತಿ ಒಗಟಿಟ್ಟು ಮಾತನಾಡಿದರೆ ನನ್ಗೆ ಹೇಗೆ ಅರ್ಥ ಆಗ್ಬೇಕು? ಅದು ಏನಂತ ಬಿಚ್ಚಿ ಹೇಳ್ಬಾರ್ದೆ ಆ ವಿಷಯವನ್ನ? ಹೋಗ್ಲಿ, ನಿಮ್ ಮುಂದೆ ಹೇಳೋಕೆ ನನ್ ನಾಚಿಕೆ ಆಗುತ್ತೆ. ಇದೇನಿದು? ಹೆಣ್ಣಿನ ಮನದಲ್ಲಿ ನಾಚಿಕೊಳ್ಳುವಂತ ವಿಷಯ ಕೂಡ ಇರುತ್ತದೆ ಏನು? ಏಯ್ ಪದ್ಮ, ಈ ಮನೆಯಲ್ಲಿ ನಿನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ಸಂತೋಷ ತತ್ವಗಳ ಅದೇನಂತ ನನ್ನ ಮುಂದೆ ಬಿಡಿಸಿ ಹೇಳ್ಬಾರ್ದೆ ನನ್ ಚಿನ್ನ? ಹೇಳ್ತೀನಿ, ನಿಮ್ಮ ಮುಂದೆ ಹೇಳದೆ ಇನ್ಯಾರ ಮುಂದೆ ಹೇಳ್ಬೇಕು? ನಾನೀಗ ನೀನೀಗ ಹೇಳು. 3 ತಿಂಗಳ ಗರ್ಭವತಿ. ನೀನು ಈಗ 3 ತಿಂಗಳ ಗರ್ಭವತಿಯೇ? ಈ ಮಾತು ಸತ್ಯನಾ? ನಿಜಾರಿ, ನಾನೇ ನನ್ನ ಬಾಯಿಂದ ಸ್ವತಃ ಹೇಳ್ತಾ ಇದ್ದೀನಲ್ಲ. ಯಾಕೆ ನಿಮಗೆ ಸಂತೋಷವಾಗ್ಲಿಲ್ರಿ? ಸಂತೋಷ ಎಲ್ಲಿಂದಷ್ಟು ಸಂತೋಷವಾಗಿದೆ ನನಗಿಂದು. ಪದ್ಮ, ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಗುವಿನ ತಂದೆ ಆಗ್ತೀನಿ ಅಂದ್ರೆ ಆ ಸಂತೋಷ ನನಗೆ ತಡೆಯೋಕ್ಕಾಗ್ತಿಲ್ಲ. ಏ ಪದ್ಮ, ಇದೇ ಸಂತೋಷದ ಸಮಯದಲ್ಲಿ ಒಂದು ಪ್ರೇಮ ಗೀತೆಯಲ್ಲ ಮಾಡ್ಬೋದಲ್ಲ? ಮಾಡ್ಬೋದಲ್ಲ?
ಏನ್ರಿ ನಾನ್ ದೇವ್ರಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಬೇಗನೆ ಬಂದ್ಬಿಡ್ತೀನಿ. ಪದ್ಮ ಈಗ 3 ತಿಂಗಳ ಗರ್ಭವತಿ. ಪದ್ಮ 9 ತಿಂಗಳು ಹೊತ್ತು ಎತ್ತು ತಾಯಿ ಆಗ್ಬೇಕು ಎಂಬ ಹಿರಿಯ ಆಸೆ ನಿನಗಿರಬಹುದು. ಆದ್ರೆ ತಂದೆ ಆಗುವ ಆಸೆ ಅಂತೂ ನನಗೆ ಕಿಂಚಿತೂ ಇಲ್ಲ. ಹೇ ಪದ್ಮ, ನಾನು ನಿನಗೆ ಆಸೆ ಪಟ್ಟು ತಾಳಿ ಕಟ್ಟಿದ್ದು ನಿನ್ನ ಜೊತೆ ಚಂದಂಗ ಸಂಸಾರ ಮಾಡೋಕಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆ ನಿನ್ನ ಆಸ್ತಿಗೆ. ಆದ್ರೆ ಈಗ ನನಗೆ ಒಂದು ಯೋಚನೆ ಕಾಡು ಹತ್ತಿದೆ. ಪದ್ಮಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ನಾಳೆ ನನ್ನ ಸರ್ವ ಆಸ್ತಿಗೆ ಸರ್ವಾಧಿಕಾರಿ ಆಗಬಹುದು. ಹಾಗೆ ನನ್ನ ಕಾರ್ಯಕಲಾಪಗಳಿಗೆ ನನಗೆ ಎದುರು ಮಾತನಾಡಬಹುದು. ಇದೆಂದಿಗೂ ಸಾಧ್ಯವಿಲ್ಲವ. ಈ ಮನೆಯಲ್ಲಿ ನನ್ನನ್ನ ಬಿಟ್ಟರೆ ಬೇರೆ ಯಾರ್ದು ಆಟ ನಡೆಯುವುದು. ಈ ಮನೆಗೆ ಯಾವತ್ತಿದ್ರು ನಾನೇ ರಾಜನಾಗಿರ್ಬೇಕು. ಹೇಗಾದ್ರೂ ಮಾಡಿ